ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಟಾಪಿಕಲ್ಲಿ ಬಂದು ಮಗುವನ್ನು ಚೆನ್ನಾಗಿ ಮಲಗಿಸಲು 10 ಟಿಪ್ಸ್ನ ನಾನು ಇವತ್ತು ತೊಗೊಂಡು ಬಂದಿದ್ದೀನಿ. ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಸಲಹೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟಲ್ಲಿ ತುಂಬ ಯೂಸ್ಫುಲ್ ಆಗಿದೆ. ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ. ನೆಕ್ಸ್ಟ್ ವೆಯ್ಟ್ ಗೇನ್ ಆಗ್ತಾರೆ ಮಕ್ಕಳು. ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗಲು ತುಂಬ ಉಪಯುಕ್ತ. ರಿಮೈಂಡ್ ಆಕ್ಟಿವಿಟೀಸ್ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳು ತುಂಬ ಆಕ್ಟಿವ್ ಆಗಿರಬೇಕು ಅಂದರೆ, ತುಂಬ ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಊಟ ಮಾಡಬೇಕು ಅಂದರೆ ನಿದ್ದೆ ಅನ್ನೋದು ತುಂಬ ಮುಖ್ಯ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ತುಂಬ ಆಕ್ಟಿವ್ ಆಗಿರಬೇಕು ಅಂತ ಅನ್ನೋದಾದರೆ ನಿದ್ದೆ ತುಂಬ ಮುಖ್ಯ. ಮಕ್ಕಳು ಚೆನ್ನಾಗಿ ಮಲ್ಕೋಬೇಕು ಅಂದರೆ ಇಲ್ಲಿ 10 ಸಲಹೆಗಳನ್ನು ತೊಗೊಂಡು ಬಂದಿದ್ದೀನಿ, 10 ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಇದನ್ನ ಫಾಲೋ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮತ್ತು ಮಗುವನ್ನು ರಾತ್ರಿ ಚೆನ್ನಾಗಿ ಮಲಗಿಸಲು 10 ಸಲಹೆಗಳು. ಬನ್ನಿ ಆ ಸಲಹೆಗಳು ಏನು ಅಂತ ನೋಡ್ಕೊಂಡು ಬರೋಣ ಗೈಸ್. ಫಸ್ಟ್ ಪಾಯಿಂಟ್ ಹೇಳೋದಾದರೆ ಮೇಂಟೈನ್ ಫಿಕ್ಸ್ ಸ್ಲೀಪ್ ರೊಟೀನ್. ಅಂದರೆ ನಿಮ್ಮ ಮಕ್ಕಳು ಯಾವ ಟೈಮಲ್ಲಿ ಊಟ ಮಾಡಬೇಕು, ಯಾವ ಟೈಮಲ್ಲಿ ನಿದ್ದೆ ಮಾಡಬೇಕು, ಯಾವ ಟೈಮಲ್ಲಿ ಆಟ ಆಡಬೇಕು ಅನ್ನೋದನ್ನ ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಟೈಮ್ ಟೇಬಲ್ ಹಾಕ್ಕೊಂಡು ಡೇ ಟು ಡೇ ಇವತ್ತು ಈ ಟೈಮ್ ಟೇಬಲ್ನ ನೀವು ಫಾಲೋ ಮಾಡಿದ್ದೀರಾ ಅಂದರೆ ಕಂಪ್ಲೀಟಾಗಿ 1 or 2 months ಆದರೂ ನೀವು ಟ್ರೈ ಮಾಡಲೇಬೇಕಾಗತ್ತೆ. ಅಟ್ಲೀಸ್ಟ್ 1-2 weeks ಆದರೂ ನೀವು ಟ್ರೈ ಮಾಡಲೇಬೇಕಾಗತ್ತೆ. ಸೊ ಆ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡೋದ್ರಿಂದ ಅದೇ ರೊಟೀನು ಅಭ್ಯಾಸ ಆಗುತ್ತೆ. ಸೊ ಈ ಟೈಮಲ್ಲಿ ಅವರು ಆಟ ಆಡ್ತಾರಾ, ಈ ಟೈಮಲ್ಲಿ ಮಲ್ಕೊತಾರ, ಈ ಟೈಮಲ್ಲಿ ಅವರು ಊಟ ಮಾಡ್ತಾರ ಅನ್ನೋದು ರೊಟೀನ್ ಆಗ್ತಾ ಅವ್ರಿಗೆ ಅಭ್ಯಾಸ ಆಗುತ್ತೆ. ಸೊ ಆವಾಗ ಅವರು ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡ್ತಾರೆ, ಕರೆಕ್ಟ್ ಟೈಮಿಗೆ ಊಟ ಮಾಡ್ತಾರೆ, ಕರೆಕ್ಟ್ ಟೈಮಿಗೆ ಚೆನ್ನಾಗಿ ಆಟ ಆಡ್ತಾರೆ. ಸೊ ನೀವೊಂದು ಫಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಸೆಕೆಂಡ್ ಒಂದು ಹೇಳೋದಾದರೆ ಬೆಡ್ ಮಸಾಜ್ ಬಿಫೋರ್ ಸ್ಲೀಪ್. ಅಂದರೆ ನೀವು ಮಲ್ಕೊಳ್ಳೋಕ್ಕಂತ ಮುಂಚೆ, ಪಾಪುನ ಮಲಗಿಸುವಂತಹ ಮುಂಚೆ ಸ್ವಲ್ಪ ನೀವು ಪಾಪುಗೆ ಮಸಾಜ್ ಮಾಡಬೇಕಾಗತ್ತೆ. ಏನಂತ ಅಂದರೆ ಮನೇಲಿ ಒಂದು 5-6 ಜನ ಇದ್ದಾರೆ, ಒಂದು 4-5 ಜನ ಇದ್ದಾರೆ ಅಂತ ಅಂದರೆ ಇದೆಲ್ಲರಿಗೂ ಗೊತ್ತಿರುತ್ತೆ. ಮಕ್ಕಳಂದರೆ ಯಾರಿಗೂ ಇಷ್ಟ ಇರಲ್ಲ, ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ. ಎಲ್ಲರೂ ಎತ್ಕೊಳ್ಳುವ ರೀತಿ ಬೇರೆ ಬೇರೆ ಇರುತ್ತೆ. ಒಬ್ಬರು ಹಿಂಗೆ ಎತ್ತೆತ್ತಾಡಿಸ್ತಾ ಇರ್ತಾರೆ, ಒಬ್ಬೊಬ್ಬರು ಈ ಥರ ಎಲ್ಲ ಎತ್ಕೊತಾ ಇರ್ತಾರೆ. ಸೊ ಆ ಟೈಮಲ್ಲಿ ಮಗುಗೆ ಏನಾಗುತ್ತೆ, ಬಾಡಿ ಸ್ಟ್ರೈನ್ ಆಗುತ್ತೆ, ಪೇಯ್ನ್ ಆಗುತ್ತೆ. ಸೊ ಅದು ಹೇಳ್ಕೊಳಕ್ಕಾಗೋದಿಲ್ಲ. ಸೊ ನಾವೇ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನಂದರೆ ಯಾರನ್ನೂ ನಾವು ಎತ್ಕೋಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲರಿಗೂ ಮಕ್ಕಳಂದರೆ ಇಷ್ಟ, ಎಲ್ಲರೂ ಎತ್ಕೊಳ್ಳುವ ಶೈಲಿ ಬೇರೆ ಮತ್ತು ಆಟ ಆಡಿಸುವ ರೀತಿ ಬೇರೆ. ಸೊ ಆವಾಗ ಏನಾಗುತ್ತೆ, ಪಾಪುಗೆ ಬಾಡಿ ಸ್ಟ್ರೈನ್ ಆಗೋದ್ರಿಂದ ಸ್ವಲ್ಪ ಆಯಾಸ ಆದಂಗೆ ಆಗುತ್ತೆ. ಸೊ ನಾವು ಮಲ್ಕೊಳ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ, ಮಕ್ಕಳಿಗೆ ಮಲಗಿಸ್ಬೇಕಾದ್ರೆ ಸ್ವಲ್ಪ ಬಾಡಿ ಮಸಾಜ್ ಮಾಡಬೇಕಾಗತ್ತೆ. ನೈಟ್ ಹೊತ್ತು ನಾವು ಪಾಪುನ ಮಲಗಿಸೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ ಅಂದರೆ, ಸ್ವಲ್ಪ ಮಗುನ ಬಿಸಿನೀರಲ್ಲಿ ಮಕ್ಕಳನ್ನ ಮಲಗಿಸುವಂತಹ ಮುಂಚೆ ಸ್ವಲ್ಪ ಮಸಾಜ್ ಮಾಡಬೇಕಾಗತ್ತೆ. ಸ್ವಲ್ಪ ಕೈ ಕಾಲು ಎಲ್ಲ ಮಸಾಜ್ ಮಾಡಿ ಆನಂತರ ಮನ್ಸೋದ್ರಿಂದ ಮಗುಗೂ ಕೂಡ ತುಂಬ ರಿಲೀಫ್ ಅನಿಸುತ್ತೆ ಮತ್ತು ಆರಾಮಾಗಿ ನಿದ್ದೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸ್ವಲ್ಪ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತೀರಾ ಅಂದರೂ ಕೂಡ ನೈಟ್ ಹೊತ್ತು ಸ್ವಲ್ಪ ಬಿಸಿನೀರಲ್ಲಿ ಮೈ ತೊಳೆದು ಮನ್ಸೋದ್ರಿಂದನೂ ಕೂಡ ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಗೈಸ್. ಈ ಥರ ಬಿಸಿನೀರಲ್ಲಿ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ಮಗುಗೆ ಏನಾಗುತ್ತೆ ಅಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅಂದರೆ ಫುಲ್ಲು ಡೇ ಎಲ್ಲ ಎತ್ಕೊಂಡಿರ್ತಾರೆ, ಸ್ಟೈನ್ ಆಗಿರುತ್ತೆ, ಪೇಯ್ನ್ ಆಗಿರುತ್ತೆ ಕೈ ಕಾಲೆಲ್ಲ. ಸೊ ಬಿಸಿನೀರಲ್ಲಿ ಮಸಾಜ್ ಮಾಡಿದಾಗ ಏನಂದರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ, ಆರಾಮ್ ಅನಿಸುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ, ಕಂಪ್ಲೀಟಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನೆಕ್ಸ್ಟು ಪಾಪುನ ಮಲಗಿಸೋಕ್ಕಿಂತ ಮುಂಚೆ ಸ್ವಲ್ಪ ಬೆಡ್ ಮಸಾಜ್ ಮಾಡೋದ್ರಿಂದ ಇನ್ನೊಂದು ಅನುಕೂಲ ಏನಂದರೆ, ಮಗುಗೆ ಏನಾದರೂ ಗ್ಯಾಸ್ಟ್ರಿಕ್ ಆಗಿದೆಯಾ ಇಲ್ಲ ಹೊಟ್ಟೆಗೆ ಸಂಬಂಧಿತ ಏನಾದರೂ ಪ್ರಾಬ್ಲಮ್ ಆಗಿದ್ರೂ ಕೂಡ ಈ ಮಸಾಜಿಂದ ಏನಾಗುತ್ತೆ, ಈ ಬೆಡ್ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ರಿಕ್ವೈರ್ಡ್ ಕ್ಯಾಲೋರೀಸ್. ಅಂದರೆ ಮಗು ಮಲ್ಕೊಳ್ಳೋಕ್ಕಿಂತ ಮುಂಚೆ ಹೊಟ್ಟೆ ತುಂಬ ಊಟ ಮಾಡಿದ್ಯಾ, ಹೊಟ್ಟೆ ತುಂಬ ಹಾಲು ಕುಡಿದಿದ್ಯಾ ಅನ್ನೋದನ್ನ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಮಗು ಚೆನ್ನಾಗಿ ಮಲ್ಕೊಳ್ಬೇಕು ಅಂದರೆ ಮೇನ್ ಥಿಂಗ್ ಏನಂದರೆ ಹೊಟ್ಟೆ ಚೆನ್ನಾಗಿ ತುಂಬಿದ್ಯಾ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಪಾಪು ಚೆನ್ನಾಗಿ ಊಟ ಮಾಡಿದರೆ ತಾನೇ ಕಣ್ ತುಂಬ ನಿದ್ದೆ ಬರೋದು ಪಾಪುಗೂ ಕೂಡ. ಸೊ ಪಾಪು ಇಷ್ಟು ಚಿಕ್ಕ ಹೊಟ್ಟೆ ಇದೆ ಅಂತ ಅಂದರೆ ಅದು ತುಂಬ ಊಟ ಮಾಡಿದ್ರೇ, ಅದು ತುಂಬ ಹೊಟ್ಟೆ ತುಂಬಿದ್ರೇ ಚೆನ್ನಾಗಿ ನಿದ್ದೆ ಬರೋದು. ಇಲ್ಲಾಂದರೆ ಮಧ್ಯರಾತ್ರಿ ಒಂದು 5-6 ಸರಿ ಎದ್ದೊಳ್ತಾನೆ ಇರ್ತಾರೆ. ಇವಾಗ ಹಾಲು ಕುಡಿಯುವಂಥ ಮಕ್ಕಳಾದರೂ ಕೂಡ ಬಿಡು ನಾನು ಆವಾಗಲೇ ಕುಡಿಸಿದ್ದೀನಿ ಆ ಥರ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ಸರಿ ನೀವು ಫೀಡಿಂಗ್ ಮಾಡಿದ್ರೂ ಪರವಾಗಿಲ್ಲ, ನೈಟ್ ಹೊತ್ತು ಚೆನ್ನಾಗಿ ಫೀಡಿಂಗ್ ಮಾಡಿ ಪಾಪುಗೆ ಮಲಗಿಸ್ಬೇಕಾಗುತ್ತೆ. ಏನಕ್ಕೆ ಅಂದರೆ ನೈಟ್ ಹೊತ್ತು ಮಲ್ಕೊಳ್ಬೇಕಾದ್ರೆ ಎಷ್ಟು ಸರಿ ಅವರು ಸುಸು ಮಾಡ್ತಾರೆ. ಹಾಲು ಕುಡಿಯೋ ಮಕ್ಕಳಾದರೆ ರಾತ್ರಿ ಹೊತ್ತು ಹಾಲು ಕುಡಿಸಿ ಮಲಗಿಸ್ತೀರಾ ಅಂದ್ಕೊಳ್ಳಿ, ನೈಟ್ ಹೊತ್ತು ಸುಸು ಮಾಡಿದ್ರೆ ಹೋಗ್ಬಿಡುತ್ತೆ ಎಲ್ಲ. ಸೊ ಅದು ಹೊಟ್ಟೆ ತುಂಬೋದೇ ಇಲ್ಲ ಕರೆಕ್ಟಾಗಿ. ಸೊ ಅದಕ್ಕೆ ಜಾಸ್ತಿ ಫೀಡಿಂಗ್ ಮಾಡಿದ್ರೂ ಪರವಾಗಿಲ್ಲ, ಹೊಟ್ಟೆ ತುಂಬ ಹಾಲು ಕುಡಿಸಿ ಆ ನಂತರ ಮಲಗಿಸಿದ್ರೆ ಕಣ್ ತುಂಬ ನಿದ್ದೆ ಮಾಡ್ತಾರೆ ಮಕ್ಕಳು ಕೂಡ.
ನೆಕ್ಸ್ಟ್ 4th ಪಾಯಿಂಟ್ ಹೇಳೋದಾದರೆ ಮೇಕ್ ಟು ಸ್ಲೀಪ್ ಬಿಟ್ವೀನ್, ಅಂದರೆ ನೈಟ್ ಹೊತ್ತು ನೀವು ಮಲಗಿಸ್ಬೇಕಾದ್ರೆ ಒಂದು 9:30 to 8:30 ಒಳಗಡೆ ನೀವು ನೈಟು ಪಾಪುನ ಮಲಗಿಸ್ಬಿಡಿ. ಅರ್ಲಿ ಮಾರ್ನಿಂಗ್ ಅವರು ಒಂದು 7:30 ಇಲ್ಲಾಂದರೆ ಒಂದು 8:30ಗೆ ಎದ್ದೊಳ್ತಾರೆ. ಸೊ ಆ ಟೈಮಲ್ಲಿ ನೀವು ಏನಂದರೆ ಅವ್ರಿಗೆ ಬೆಳಗಿನ ಜಾವ ಬೆಳಗ್ಗೆ ಎದ್ದೋಳೋದ್ರಿಂದ ಏನೋ ಫ್ರೆಶ್ ಏರ್ ಸಿಗುತ್ತೆ, ನೆಕ್ಸ್ಟಿಂದ ಸೂರ್ಯನ ಕಿರಣದಿಂದ ವಿಟಮಿನ್ ಡಿ ಸಿಗುತ್ತೆ. ಸೊ ಇದೆಲ್ಲ ಏನಂದರೆ ಮಕ್ಕಳು ಆ ಟೈಮಲ್ಲಿ ಎದ್ದೋಳೋದ್ರಿಂದ ರಾತ್ರಿ ಪೂರ ಚೆನ್ನಾಗಿ ನಿದ್ದೆ ಮಾಡಿರ್ತಾರೆ. ಅಷ್ಟು ನಿದ್ದೆ ಅವರಿಗೆ ಸಾಕಾಗುತ್ತೆ. ದಿನ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡಿರ್ತಾರೆ ಅಲ್ವಾ, ಸೊ ದಿನ ಪೂರ್ತಿ ಚೆನ್ನಾಗಿ ಅವತ್ತಿನ ದಿನ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡ್ತಾರೆ. ನೆಕ್ಸ್ಟ್ 5th ಅಂತ ಹೇಳೋದಾದರೆ ಡು ನಾಟ್ ಓವರ್ ಸ್ಟಿಮ್ಯುಲೇಟ್. ಇವಾಗ ಮಗು ಮಲ್ಕೊಳ್ಳುವಂತಹ ಟೈಮು ಒಂದು 8:30 9:30 ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನೀವು ಜಾಸ್ತಿ ಆಟ ಆಡಿಸ್ಲಿಕ್ಕೆ ಹೋಗಬೇಡಿ. ಅಂದರೆ ಗೊತ್ತಾಗುತ್ತೆ ಮಗು ಯಾವ ಟೈಮಲ್ಲಿ ಊಟ ಮಾಡಿದ ತಕ್ಷಣ ಪಾಪುಗಳಿಗೆ ಫೇಸಲ್ಲೇ ಗೊತ್ತಾಗ್ಬಿಡುತ್ತೆ ನಿದ್ದೆ ಬಂದಿದೆಯಾ ಇಲ್ಲ ಅಂತೇಳಿ, ತಾಯ್ದಿರಿಗೆ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ಆಟ ಆಡಿಸೋದಾಗಲಿ ಬೇರೆ ಏನಾದರೂ ತಿನ್ಸೋಕೆ ಹೋಗೋದಾಗಲಿ ಆ ಥರ ಮಾಡಬೇಡಿ. ಊಟ ಮಾಡಿಸಿ ಆಯಿತಾ, ಸ್ವಲ್ಪ ಹೊತ್ತು ಆ್ಯಕ್ಟಿವಿಟೀಸ್ ಆಯಿತಾ, ಆನಂತರ ಮಗುಗೆ ನಿದ್ದೆ ಬಂದಿದೆ ಅಂತ ಗೊತ್ತಾದಾಗ ಅದನ್ನು ಹಿಂಗೆ ತಟ್ಟಿದ ತಕ್ಷಣ ಅದು ತಾವೇ ಮಲ್ಕೊತವೆ. ಸೊ ಆ ಟೈಮಲ್ಲಿ ನೀವು ಆಟ ಆಡಿಸೋದಾಗಲಿ ಮತ್ತೊಂದು ಮಾಡೋದಾಗಲಿ ಮಾಡಬೇಡಿ, ಆರಾಮಾಗಿ ನಿದ್ದೆ ಮಾಡಿಸಿ. ನಮಗೆ ಗೊತ್ತಾಗುತ್ತೆ ಕೆಲವೊಂದು ಸರಿ ಮಕ್ಕಳಿಗೆ ನಿದ್ದೆ ಬಂದಿದೆಯಾ ಇಲ್ವಾ ಅಂತೇಳಿ. ಎಷ್ಟೇ ಮಾತಾಡ್ಸಕ್ಕೆ ಹೋದ್ರು ಕೆಲವೊಂದು ಟೈಮು ಆ್ಯಕ್ಟಿವ್ ಆಗಿ ಆಟ ಆಡೋದಿಲ್ಲ. ಆನಂತರ ಆಟ ಸಾಮಾನೆಲ್ಲ ಕೊಟ್ಟರು ಕೂಡ ಅವರು ಏನೋ ಒಂಥರ ಸೈಲೆಂಟ್ ಆಗಿರ್ತಾರೆ, ಸಪ್ಪೆ ಆಗಿರ್ತಾರೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ತೀರಾ ಅಂದರೆ ಮಕ್ಕಳನ್ನ ಆಟ ಆಡ್ಸಕ್ಕೆ ಹೋಗ್ಬಿಡಿ, ಆರಾಮಾಗೆ ಮಲ್ಕೊಳ್ಳಿ ಅಂತೇಳಿ ಹಿಂಗೆ ತಟ್ಬಿಟ್ಟು ಮಲಗಿಸಿದ್ರೆ ಆರಾಮಾಗಿ ಮಲ್ಕೊಳ್ತಾರೆ. ನೆಕ್ಸ್ಟು 6th ಅಂತ ಹೇಳೋದಾದರೆ ಅಬ್ಸರ್ವ್ ಸ್ಲೀಪ್ ಸಿಂಗ್ಸ್. ಮಗುಗೆ ನಿದ್ದೆ ಬಂದಿದೆ ಅಂದರೆ ಕೆಲವೊಂದು ಸಿಂಗ್ಸ್ ಕೊಡುತ್ತೆ. ಅಂದರೆ ಏನಂದರೆ ಕೆಲವೊಂದು ಸರಿ ಎಷ್ಟೇ ಆಟ ಸಾಮಾನು ಕೊಟ್ಟರು, ಎಷ್ಟೇ ಮಾತಾಡ್ಸೋಕ್ಕೆ ಟ್ರೈ ಮಾಡಿಸಿದ್ರು, ಎಷ್ಟೇ ಆಟ ಆಡೋಕ್ಕೆ ಹೋದ್ರು ಕೂಡ ಒಂದೊಂದು ಸರಿ ಏನು ಮಾಡುತ್ತೆ, ತುಂಬ ನಿದ್ದೆ ಬಂದರೆ ತುಂಬ ಅಳ್ತಾರೆ. ಏನಕ್ಕೆ ಅಂದರೆ ಅವರು ನಿದ್ದೆ ತಡ್ಕೊಳಕ್ಕಾಗಲ್ಲ. ಕೆಲವು ಟೈಮಲ್ಲಿ ಕೆಲವು ಮಕ್ಕಳುಗಳು ನಿದ್ದೆ ಬಂತು ಅಂದರೆ ಮಾತ್ರ ಏನೇ ಆಟ ಆಡಿಸ್ಲಿ, ಏನೇ ತಿನ್ಸಕ್ಕೆ ಹೋಗ್ಲಿ ತಿನ್ನೋದಿಲ್ಲ, ಏನೇ ಆಟ ಆಡ್ಸಕ್ಕೆ ಹೋದ್ರು ಆಟ ಆಡೋದಿಲ್ಲ, ಬರೀ ಅಳ್ತಾನೆ ಇರ್ತಾರೆ. ಸೊ ಆ ಟೈಮಲ್ಲಿ ಗೊತ್ತಾಗುತ್ತೆ ನಮಗೆ, ಇದಕ್ಕೆ ನಿದ್ದೆ ಬಂದಿದೆ, ಪಾಪುಗೆ ನಿದ್ದೆ ಬಂದಿದೆ, ಫಸ್ಟ್ ಮಲಗಿಸ್ಬೇಕು ಅನ್ನೋದು ನಮ್ಮ ತಲೆಗೆ ಬಂದ್ಬಿಡುತ್ತೆ. ಕೆಲವೊಂದು ಸೀನ್ಸ್ ಏನು ಅಂತ ಹೇಳೋದಾದ್ರೆ ಕಣ್ಣುಜ್ಜೋದು, ಆ ನಂತರ ಫೇಸಲ್ಲಿ ಏನು ರಿಯಾಕ್ಷನ್ ಇಲ್ದಲೇ ಇರೋದು, ಎಷ್ಟೇ ಆಟ ಸಾಮಾನು ಕೊಟ್ಟು ಆಟ ಆಡ್ಸಕ್ಕೆ ಟ್ರೈ ಮಾಡಿದ್ರು ಕೂಡ ಆಟ ಆಡ್ದಲೇ ಇರೋದು, ಅಷ್ಟು ಫುಲ್ ಡಲ್ ಆಗಿರೋದು, ಈ ಥರ ಯಾವುದಾದ್ರೂ ಒಂದು ಸೀನ್ಸ್ ಕೊಡ್ತಾನೆ ಇರುತ್ತೆ. ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ಅದನ್ನು ಅಬ್ಸರ್ವ್ ಮಾಡಿಕೊಂಡು ಈ ಥರ ಕೆಲವೊಂದು ಸೀನ್ಸ್ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ಮಗುಗೆ ಆರಾಮಾಗಿ ನಿದ್ದೆ ಮಾಡೋಕ್ಕೆ ಬಿಟ್ಬಿಡಿ. ಹೋಗಿ ತಟ್ಟಿ ಮಲಗಿಸಿದ ತಕ್ಷಣ ಆರಾಮಾಗಿ ಮಕ್ಕಳು ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ 7th ಪಾಯಿಂಟ್ ಹೇಳೋದಾದರೆ ಮೇಂಟೈನ್ ಹೈಜೀನ್. ಮಗುಗೆ ಮೇನ್ ಬೇಕಾಗಿರೋದೇ ಹೈಜೀನ್. ಅಂದರೆ ಮಗುಗೆ ಚೆನ್ನಾಗಿ ಕ್ಲೀನ್ ಆ್ಯಂಡ್ ನೀಟಾಗಿರಬೇಕು ಮಲ್ಕೊಳ್ಬೇಕಾದ್ರೆ. ಯಾವುದೇ ಒಂದು ಬ್ಲ್ಯಾಂಕೆಟ್ ಆಗಲಿ, ಬೆಡ್ಶೀಟ್ ಆಗಲಿ, ಇಲ್ಲ ಡ್ರೆಸ್ ಆಗಲಿ, ಮಗುಗೆ ಹಾಕುವಂತಹ ಬಟ್ಟೆ ಆಗಲಿ, ಪ್ರತಿಯೊಂದು ಕೂಡ ತುಂಬ ಹೈಜಿನಿಕ್ ಆಗಿರಬೇಕು. ಏನಕ್ಕೆ ಅಂದರೆ ಮಗುಗೆ ತುಂಬ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆನಂತರ ಮಲ್ಕೋಬೇಕಾದ್ರೆ ಅವ್ರಿಗೆ ಇರಿಟೇಷನ್ಸ್ ಫೀಲ್ ಆಗುತ್ತೆ. ನೀವು ಮಲಗ್ಸೋಕ್ಕಿಂತ ಮುಂಚೆ ಒಂದು ಸರಿ ಡ್ರೆಸ್ನ ಚೇಂಜ್ ಮಾಡಿ, ಆನಂತರ ಮಗುನ ಮಲಗಿಸಿ. ನೆಕ್ಸ್ಟು ಮಗು ಮಲ್ಕೊಳ್ಳುವಂತಹ ಜಾಗದಲ್ಲಿ ಸ್ವಲ್ಪ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿ. ಬೆಡ್ಶೀಟ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಆನಂತರ ಪಾಪುದು ಥಿಂಗ್ಸ್ ಆಗಿರ್ಬೋದು ಕೂಡ ಎಲ್ಲ ಹೈಜಿನಿಕ್ ಆಗಿ ನೀಟಾಗಿ ಮೇಂಟೈನ್ ಮಾಡೋದ್ರಿಂದನೂ ಕೂಡ ರಾತ್ರಿ ಹೊತ್ತು ಪಾಪು ಮಲ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಬೆಳಗ್ಗೆ ಎಲ್ಲ ಚೆನ್ನಾಗಿ ಆಟ ಆಡಿರ್ತಾರೆ ಅಲ್ವಾ, ಸೊ ಬಟ್ಟೆ ಎಲ್ಲ ಗಲೀಜಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಡ್ರೆಸ್ನ ಚೇಂಜ್ ಮಾಡಿ ಫ್ರೆಶ್ ಆಗಿರುವಂತಹ ಬಟ್ಟೆನ ಹಾಕೋದ್ರಿಂದ ಮತ್ತು ಒಳ್ಳೆ ಹೈಜಿನಿಕ್ ಫಾಲೋ ಮಾಡೋದ್ರಿಂದನೂ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ ಮಗುಗೆ. ನೆಕ್ಸ್ಟ್ 8th ಪಾಯಿಂಟ್ ಹೇಳೋದಾದರೆ ಗೈಸ್, ಯೂಸ್ ಗುಡ್ ಡೈಪರ್ಸ್. ಗುಡ್ ಡೈಪರ್ಸ್ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ, ಯಾವುದೇ ಅಷ್ಟೇ ನೀಟಾಗಿರುವಂತಹ ಡೈಪರು ಮತ್ತು ಒಳ್ಳೆ ಕ್ವಾಲಿಟಿ ಇರುವಂತಹ ಡೈಪರ್ನ ನೀವು ಮಗುಗೆ ಯೂಸ್ ಮಾಡಬೇಕಾಗುತ್ತೆ. ತೇವಾಂಶನ ಚೆನ್ನಾಗಿ ಹೀರ್ಕೊಳ್ಳುವಂತಹ ಡೈಪರ್ಸ್ನ ಯೂಸ್ ಮಾಡಿ. ಎಕ್ಸ್ಪೆಷಲಿ ಈಗ ಹುಟ್ಟಿರುವಂತಹ ಮಗುಗೆ ಅಂದರೆ ನವಜಾತ ಶಿಶುಗಳಿಗೆ ಒಳ್ಳೆ ರೀತಿಯಾದ ಡೈಪರ್ನ ನೀವು ತೊಗೊಂಡು ಬಂದು ಮಗುಗೆ ಯೂಸ್ ಮಾಡಿ. ಏನಕ್ಕೆ ಅಂದರೆ ಅದರಿಂದ ತುಂಬ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಅದು ಕೂಡ ಏನಂದರೆ ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಡೈಪರ್ಸ್ನೂ ಕೂಡ. ಅದಿಲ್ಲಾಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಗುಗೆ. ಸೊ ಅದಕ್ಕೋಸ್ಕರ ನೀವು ಯೂಸ್ ಮಾಡಬೇಕಾದ್ರೆ
ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಒಂದು ಒಳ್ಳೆ ಚೆನ್ನಾಗಿರುವಂತಹ ಡೈಪರ್ನ ನೀವು ತಗೊಳ್ಳಿ. ಅದನ್ನು ಇವಾಗ ಹಾಲು ಕುಡಿಯೋ ಮಕ್ಕಳಾದರೆ ನಿಮಗೆ ಗೊತ್ತಿರುತ್ತೆ ಮನೇಲಿ ಎಷ್ಟು ಸರಿ ಸುಸು ಮಾಡ್ತಾರೆ, ಒಂದು 4 ಸರಿ 3 ಸರಿ 5 ಸರಿ ಈ ಥರ ಎಲ್ಲ ಸುಸು ಮಾಡ್ತಾನೆ ಇರ್ತಾರೆ ಅಂದರೆ ಹಾಲು ಕುಡಿಯೋ ಮಕ್ಕಳಾದರೆ. ಸೊ ಆ ಟೈಮಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಡೈಪರ್ಸ್ ಯೂಸ್ ಮಾಡಲೇಬೇಕಾಗತ್ತೆ. ಆ ಟೈಮಲ್ಲಿ ನೈಟ್ ಹೊತ್ತು ನೀವು ಡೈಪರ್ ಯೂಸ್ ಮಾಡ್ತೀರಾ. ಸೊ ಈ ಡೈಪರ್ನೂ ಕೂಡ 2 ಟೈಮ್ಸ್ ಚೇಂಜ್ ಮಾಡಬೇಕಾಗತ್ತೆ. 12 ಅವರ್ಸ್ ಅಂತ ಇದ್ದರೂ ಕೂಡ ನೀವು ನೈಟ್ ಹೊತ್ತು ಹಾಲು ಕುಡಿಯೋ ಮಕ್ಕಳಲ್ಲಿ 2 ಟೈಮ್ಸ್ ಆದರೂ ಕಂಪಲ್ಸರಿ ಡೈಪರ್ಸ್ನ ಚೇಂಜ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇಲ್ಲ ಕೆಲವ್ರ ಮನೆಗಳಲ್ಲಿ ಡೈಪರ್ಸ್ನ ಯೂಸ್ ಮಾಡೋದಿಲ್ಲ. ನಾನು ನೋಡಿರೋ ಥರನೇ ಕೆಲವ್ರ ಮನೆಗಳಲ್ಲಿ ಡೈಪರ್ಸ್ನ ಯೂಸ್ ಮಾಡೋದಿಲ್ಲ. ಅಂದರೆ ಇವಾಗ ಹುಟ್ಟಿರುವಂಥ ಮಕ್ಕಳಿಗೆ ಡೈಪರ್ಸ್ನ ನಾವು ಯೂಸ್ ಮಾಡೋದಿಲ್ಲ ಅಂತಲೂ ಹೇಳ್ತಾರೆ. ಅದರಿಂದ ನಮ್ಗೆ ಇಷ್ಟ ಆಗೋದಿಲ್ಲ, ಅದರಿಂದ ರ್ಯಾಷಸ್ ಬರುತ್ತೆ, ಕೆಲವೊಂದು ಪ್ರಾಬ್ಲಮ್ಸ್ ಆಗುತ್ತೆ ಅಂತಲೂ ಕೆಲವರು ಯೂಸ್ ಮಾಡಲ್ಲ. ಓಕೆ ಫೈನ್, ನೀವು ಯೂಸ್ ಮಾಡಿಲ್ಲ ಅಂತ ಅಂದರೆ ಅದು ನಿಮ್ಮ ಇಷ್ಟ. ಬಟ್ ಅದನ್ನು ಕೂಡ ನೀವು ಬಟ್ಟೆ ಯೂಸ್ ಮಾಡ್ತಿರಲ್ಲ, ಕಾಟನ್ ಕ್ಲಾತ್ ಯೂಸ್ ಮಾಡ್ತಿರಲ್ಲ, ಸೊ ಅದನ್ನು ಕೂಡ ನೀವು ಸ್ವಲ್ಪ ನೀಟಾಗೆ ಯೂಸ್ ಮಾಡಬೇಕಾಗುತ್ತೆ. ಕ್ಲಾತ್ ಸರಿ ಸುಸು ಮಾಡ್ತು ಅಂದರೆ ನೆಕ್ಸ್ಟು ಪದೇ ಅದನ್ನು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಇದರಿಂದನೂ ಕೂಡ ಮಗು ರಾತ್ರಿ ಹೊತ್ತು ಆರಾಮಾಗಿ ಮಲ್ಕೊಳ್ಳಲು ಒಂದು ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 9 ಪಾಯಿಂಟ್ ಹೇಳೋದಾದರೆ ಸ್ಲೀಪ್ ಅಲಾಂಗ್ ವಿತ್ ಯುವರ್ ಬೇಬಿ. ಅಂದರೆ ಮಗುನ ಯಾವತ್ತೂ ಅಷ್ಟೇ ಈ ತೊಟ್ಲಲ್ಲಿ ಹಾಕೋದಾಗಿರ್ಬೋದು, ಇಲ್ಲ ಜೋಳಿಗೆಯಲ್ಲಿ ಹಾಕೋದಾಗಿರ್ಬೋದು, ಆ ಥರ ಮಲ್ಸೋಕ್ಕೆ ಹೋಗಬೇಡಿ. ನೈಟ್ ಹೊತ್ತು ಯಾವಾಗಲೂ ಅಷ್ಟೇ ನಿಮ್ಮ ಪಕ್ಕನೇ ಮಲ್ಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆದಷ್ಟು. ಏನಕ್ಕೆ ಅಂದರೆ ಮಗುಗೆ ಒಂದು ಸೆಕ್ಯೂರ್ ಫೀಲ್ ಆಗುತ್ತೆ, ನನ್ನ ಅಮ್ಮ ನನ್ನ ಹತ್ರನೇ ಇದ್ದಾರೆ, ನನ್ನ ಪಕ್ಕನೇ ಮಲಗಿದ್ದಾರೆ ಅಂತ. ಅದು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೆ. ಒಂದು 5-6 ಸರಿ ಎದೊಳೋದಾಗಿರ್ಬೋದು, ಆ ಥರ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ಅಂದರೆ ಮಗುನ ನಿಮ್ಮ ಪಕ್ಕನೇ ಮಲ್ಸ್ಕೊಂಡ್ರೆ ತುಂಬ ಒಳ್ಳೆಯದು. ಆ ರೀಸನಿಂದ ನೀವೇನು ಮಾಡ್ತೀರಾ ಅಂದರೆ ಸ್ವಲ್ಪ ಆದಷ್ಟು ಮಗುನ ನಿಮ್ಮ ಪಕ್ಕ ಮಲ್ಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂದರೆ ಮಗುಗೂ ಕೂಡ ತುಂಬ ಕಂಫರ್ಟ್ ಅನಿಸುತ್ತೆ, ಅಮ್ಮ ನನ್ನ ಹತ್ರನೇ ಇದ್ದಾರೆ ಅಂತ ಒಂದು ಕಂಫರ್ಟಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೆ, ತುಂಬ ನಿದ್ದೆ ಮಾಡುತ್ತೆ ಅಂತಲೇ ಹೇಳ್ಬೋದು ಗೈಸ್. ಮತ್ತು ಜೋಳಿಗೆಲೂ ಕೂಡ ನೀವು ಹಾಕ್ತೀರಾ. ಕೆಲವೊಂದು ಟೈಮು ಜೋಳಿಗೆಲಿ ಹಾಕ್ದಾಗೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಕೆಲವೊಂದು ಟೈಮ್ ಮಧ್ಯರಾತ್ರಿ ಒಂದು 3-4 ಸರಿ ಎದ್ದೊಳೋದ್ರಿಂದ ಪಾಪುಗೂ ನಿದ್ದೆ ಹಾಳಾಗುತ್ತೆ, ನಿಮಗೂ ನಿದ್ದೆ ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಪಕ್ಕನೇ ಮಲಗಿಸ್ಕೊಂಡ್ರೆ ಮಗು ಕೂಡ ಖಂಡಿತವಾಗ್ಲೂ ಚೆನ್ನಾಗಿ ನಿದ್ದೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆದಷ್ಟು ನಿಮ್ಮ ಪಕ್ಕ ಮಲಗಿಸ್ಕೊಳ್ಳೋದ್ರಿಂದ ನಿಮಗೂ ಒಂದು ಬೆನಿಫಿಟ್ಸ್ ಇದೆ. ಏನಕ್ಕೆ ಅಂದರೆ ಯಾವಾಗಲೂ ಎದ್ದೆದ್ದು ಮಗುನ ಎತ್ಕೊಂಡು ಹಾಲು ಕುಡಿಸೋದಾಗಲಿ, ಏನಂದರೆ 2 ಅವರ್ಸ್ಗೊಂದ್ಸರಿ ಮಗುಗೆ ಫೀಡಿಂಗ್ ಮಾಡಲೇಬೇಕಾಗುತ್ತೆ ನೈಟ್ ಹೊತ್ತು. ಸೊ ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ಎದ್ದೆದ್ದು ಹಾಲು ಕುಡಿಸೋದೋ ಬದಲು ನಿಮ್ಮ ಪಕ್ಕದಲ್ಲೇ ಮಲಗಿಸ್ಕೊಂಡಾಗ ಸೊ ಆರಾಮಾಗೆ ನಿಮಗೂ ಒಂದು ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಆರಾಮಾಗಿ ಹಾಲು ಕುಡಿಸ್ಬೋದು, ಚೆನ್ನಾಗಿ ನಿದ್ದೆನೂ ಬರುತ್ತೆ, ಮಗುಗೂ ಕೂಡ ಒಂದು ಕಂಫರ್ಟ್ ಇರುತ್ತೆ, ನಿಮಗೆ ಮಗುಗೆ ಇಬ್ರಿಗೂ ಕೂಡ ಒಂದು ಸೆಕ್ಯೂರ್ ಫೀಲ್ ಆಗುತ್ತೆ, ಇಬ್ರು ಬಾಂಡಿಂಗು ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಗೈಸ್. ನೆಕ್ಸ್ಟ್ ಗೈಸ್, ಲಾಸ್ಟ್ ಮೇಂಟೈನ್ ಸೈಲೆಂಟ್. ಲಾಸ್ಟ್ ಫಾರ್ ದಿ ನಾಟ್ ಲೀಸ್ಟ್ ಅಂತ ಅಲ್ಲ, ಅಂದರೆ ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ ನೀವು ಸೈಲೆಂಟ್ನ. ಮೇಂಟೈನ್ ಸೈಲೆಂಟ್ ಅಂದರೆ ಜೋರಾಗಿ ಕಿರ್ಚೋದಾಗಿರ್ಬೋದು, ಮತ್ತು ಕೂಗೋದಾಗಿರ್ಬೋದು, ಇಲ್ಲಾಂದರೆ ಜೋರಾಗೆ ಜಾಸ್ತಿ ಮೊಬೈಲ್ನ ಯೂಸ್ ಮಾಡಿ ವಾಲ್ಯೂಮ್ ಜಾಸ್ತಿ ಕೊಟ್ಕೊಂಡು ಮೊಬೈಲ್ನ ಯೂಸ್ ಮಾಡೋದಾಗಿರ್ಬೋದು, ಸಾಂಗ್ ಕೇಳೋದಾಗಿರ್ಬೋದು. ಬಟ್ ನಿಮ್ಮ ಫ್ರೀಡಮ್ ನಿಮ್ಗಿರಲಿ, ನೋ ಪ್ರಾಬ್ಲಮ್. ಬಟ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಅಂದರೆ ಮಗು ಇರೋ ಮನೆಯಲ್ಲಿ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ ಸೈಲೆಂಟ್ನ. ಜಾಸ್ತಿ ಸೌಂಡು ಎಫೆಕ್ಟ್ ಅವ್ರಿಗೆ ಆದಷ್ಟು ಅದು ಅವರ ಬ್ರೈನ್ಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಮಕ್ಕಳು ಕೂಡ ಆರಾಮಾಗಿ ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ ಬೆಳವಣಿಗೆ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರೋದಿಲ್ಲ. ಸೊ ಸೈಲೆಂಟ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಲಾಸ್ಟ್ ಫಾರ್ ದಿ ನಾಟ್ ಲೀಸ್ಟ್ ಅಂತ ಅಲ್ಲ, ಇದು ಆ್ಯಕ್ಚುಲಿ ಮೇಯ್ನ್ ಥಿಂಗ್ ಅಂತಲೇ ಹೇಳ್ಬೋದು. ಮಗು ಇರೋ ಮನೆಯಲ್ಲಿ ಸ್ವಲ್ಪ ಸೈಲೆಂಟ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ನೋಡಿದ್ರಲ್ಲ ಗೈಸ್, ಯಾವ ರೀತಿ ಆರಾಮಾಗಿ ಮಗು ಮಲ್ಕೋಬೇಕಂತ ಅಂದರೆ ನಾವು ಯಾವ ರೀತಿ 10 ಸಲಹೆಗಳನ್ನ ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ, ಯೂಸ್ಫುಲ್ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ, ಇನ್ನು ಮುಂದೆ ಬರುವಂತಹ ವಿಡಿಯೋಗಳಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.